everyone, welcome back to my channel. Today we are diving into exciting world of studying STEM, that is science, technology, engineering and mathematics in South Korea, a country rapidly becoming a top destination for international students. If you are an Indian student with your sights set on a graduate degree in a STEM field, then South Korea could be the perfect fit for you. Here we will explore the application process, the scholarships, the tuition fees, the living expenses and why South Korea should be on your list. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಕ್ಷಿಪ್ರವಾಗಿ ಉನ್ನತ ತಾಣವಾಗುತ್ತಿರುವ ಸೌತ್ ಕೊರಿಯಾ ದೇಶದ ಬಗ್ಗೆ ಮಾತಾಡೋಣ. ಸೌತ್ ಕೊರಿಯಾದಲ್ಲಿ ಸ್ಟೆಮ್ ಅಂದ್ರೆ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಮ್ಯಾಥ್ಸ್ ಅವ್ರ ಗಣಿತವನ್ನ ಅಧ್ಯಯನ ಮಾಡಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಸರಿಯಾದ ಚಾನೆಲ್ಗೆ ಬಂದಿದ್ದೀರಾ. ಸೌತ್ ಕೊರಿಯಾ ಯಾಕೆ ನಿಮ್ಗೊಂದು ಪರಿಪೂರ್ಣ ಫಿಟ್ ಆಗಿರಬಹುದು ಅಂತ ನಾವು ಇವತ್ತು ನೋಡೋಣ. ಇಲ್ಲಿ ನಾವು ಅಪ್ಲಿಕೇಶನ್ ಪ್ರಕ್ರಿಯೆ, ವಿದ್ಯಾರ್ಥಿ ವೇತನಗಳು, ಬೋಧನಾ ಶುಲ್ಕಗಳು, ಜೀವನ ವೆಚ್ಚಗಳು ಮತ್ತು ಸೌತ್ ಕೊರಿಯಾ ಅಥವಾ ದಕ್ಷಿಣ ಕೊರಿಯಾ ನಿಮ್ಮ ಕಿರುಪಟ್ಟಿಯಲ್ಲಿ ಯಾಕೆ ಇರಬೇಕು ಅನ್ನೋದನ್ನ ನೋಡೋಣ. ಸೌತ್ ಕೊರಿಯಾ is a global leader in innovation and technology, boasting world-class universities with strong research programs in the STEM field. ಸೌತ್ ಕೊರಿಯಾ ನಾವೀನ್ಯತೆ ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮುಂಚೂಣಿಯಲ್ಲಿದೆ. ಸ್ಟೆಮ್ ಕ್ಷೇತ್ರಗಳಲ್ಲಿ ಬಲವಾದ ಸಂಶೋಧನಾ ಕಾರ್ಯಕ್ರಮಗಳೊಂದಿಗೆ ವಿಶ್ವ ದರ್ಜೆಯ ಯೂನಿವರ್ಸಿಟೀಸ್ ಅಥವಾ ವಿಶ್ವವಿದ್ಯಾನಿಲಯಗಳನ್ನು ಇದು ಹೊಂದಿದೆ. So why South Korea? Point number 1, famous university. South Korea houses top universities like Seoul National University, US ranking 29th in the world, KAIST, Korean Advanced Institute of Science and Technology University, Pohang University of Science and Technology or POSTECH. These are all the universities in South Korea that are known for their exceptional STEM programs. South Koreaದಲ್ಲಿ Seoul National University ಇದೆ, KAIST ಅಂತ ಇನ್ನೊಂದು ಯೂನಿವರ್ಸಿಟಿ ಇದೆ, ಪೊಹಾಂಗ್ ಯೂನಿವರ್ಸಿಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳೋ ಯೂನಿವರ್ಸಿಟಿ ಇದೆ. ಈ ಎಲ್ಲಾ ವಿಶ್ವವಿದ್ಯಾನಿಲಯಗಳು ಉನ್ನತ ಸ್ಟೆಮ್ ಕಾರ್ಯಕ್ರಮಗಳನ್ನ ಹೊಂದಿದೆ. ಪಾಯಿಂಟ್ ನಂಬರ್ 2, ಫೋಕಸ್ ಆನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಕೊರಿಯನ್ ಗವರ್ಮೆಂಟ್ ಹೆವಿಲಿ ಇನ್ವೆಸ್ಟ್ ಇನ್ R&D, ಕ್ರಿಯೇಟಿಂಗ್ ಎ ವೈಬ್ರೆಂಟ್ ರಿಸರ್ಚ್ ಎನ್ವೈರನ್ಮೆಂಟ್ ಅಂಡ್ ಪೊಟೆನ್ಶಿಯಲ್ ಕೊಲಾಬರೇಷನ್ ಆಪರ್ಚುನಿಟೀಸ್. ಕೊರಿಯನ್ ಸರ್ಕಾರವು R&D ಅಥವಾ ಸಂಶೋಧನೆ ಮತ್ತು ಅಭಿವೃದ್ಧಿಯ ಮೇಲೆ ತುಂಬಾ ಹೆಚ್ಚು ಹೂಡಿಕೆ ಮಾಡುತ್ತೆ. ಪಾಯಿಂಟ್ ನಂಬರ್ 3, ಯು ವಿಲ್ ಹ್ಯಾವ್ a culturally rich experience. Immerse yourself in Korean culture such as K-pop, delicious cuisine and technological advancements. ಸೌತ್ ಕೊರಿಯಾವು ಸಾಂಸ್ಕೃತಿಕವಾಗಿ ಒಂದು ಶ್ರೀಮಂತ ದೇಶವಾಗಿದೆ. ತಾಂತ್ರಿಕ ಪ್ರಗತಿಗಳಿಗೆ ಹೆಸರುವಾಸಿಯಾದ ಕೊರಿಯನ್ ಸಂಸ್ಕೃತಿಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಲು ಇದೊಂದು ಆಪರ್ಚುನಿಟಿ ಆಗಿರುತ್ತೆ. Let's move on to graduate admission process and visas. The admission process for graduate programs in South Korea typically involves submitting your transcript, standardized test scores such as GRE, GMAT and TOEFL, a letter of recommendation and a research proposal if you are applying for a PhD, and finally an application fee. For visas, you will need a D2 student visa, so it will allow you to work up to 20 hours per week. ಕೊರಿಯಾನಲ್ಲಿ ಪದವಿ ಕಾರ್ಯಕ್ರಮಗಳಿಗಾಗಿ ನೀವು ಯಾವುದೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ ಅಂತ ನೋಡೋಣ. ಸ್ಕೂಲ್ ಟ್ರಾನ್ಸ್ಕ್ರಿಪ್ಟ್ಸ್ ಬೇಕಾಗುತ್ತೆ, ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಸ್ಕೋರ್ಸ್ ಬೇಕಾಗುತ್ತೆ, ಪರೀಕ್ಷಾ ಅಂಕಗಳು, GRE ಇರ್ಬೋದು, GMAT ಇರ್ಬೋದು ಅಥವಾ ಟೋಫೆಲ್ ಅಂತಹ ಕೋರ್ಸ್ ಇರ್ಬೋದು, ಇದು ಬೇಕಾಗುತ್ತೆ. ಶಿಫಾರಸ್ ಪತ್ರ ಅಥವಾ ಲೆಟರ್ ಆಫ್ ರೆಕಮೆಂಡೇಶನ್ ಬೇಕಾಗುತ್ತೆ. ನೀವು PhDಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದಾದ್ರೆ ನೀವು ರಿಸರ್ಚ್ ಪ್ರಪೋಸಲ್ ಅನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಂಶೋಧನಾ ಪ್ರಸ್ತಾವನೆ ಅಂತ ಅಂತಾರೆ ಇದಕ್ಕೆ, ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಫೈನಲಿ ಅರ್ಜಿ ಶುಲ್ಕ ಅಥವಾ ಅಪ್ಲಿಕೇಶನ್ ಫೀ ಅನ್ನು ನೀವು ಕಟ್ಟಬೇಕಾಗುತ್ತೆ. ವೀಸಾಗಳಿಗಾಗಿ ನಿಮ್ಗೆ D2 ವಿದ್ಯಾರ್ಥಿ ವೀಸಾ ಅಗತ್ಯ ಇರುತ್ತೆ. ಇದು ಅರೆಕಾಲಿಕ ಕೆಲಸವನ್ನು ಅಲೌ ಮಾಡುತ್ತೆ. ನಿಮಗೆ ಸೆಮಿಸ್ಟರ್ ಅಲ್ಲಿ ವಾರಕ್ಕೆ 20 ಅವರ್ಸ್ ವರೆಗೂ ವರ್ಕ್ ಮಾಡಕ್ಕಾಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವೆಬ್ಸೈಟ್ಸ್ ಕೊಟ್ಟಿರ್ತೀನಿ, ಪ್ಲೀಸ್ ಗೋ ಬ್ಯಾಕ್ ಅಂಡ್ ಚೆಕ್ ದೋಸ್ ವೆಬ್ಸೈಟ್ಸ್. ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಫಂಡಿಂಗ್ ಯೋರ್ ಸ್ಟಡೀಸ್. ದ ಗುಡ್ ನ್ಯೂಸ್ ಈಸ್ that there are scholarships available for Indian students. So here are a couple of options: GKS or Global Korean Scholarship or Scholarship for Asian Students in Korea. So GKS scholarship is a prestigious scholarship by Korean government which covers your tuition fee, your living expenses and your airfare. Coming to the next scholarship, which is a scholarship for Asian students in Korea. This scholarship supports students pursuing STEM fields at specific universities. POSCO Asian scholarships. Remember that the deadlines and eligibility criteria might vary for these scholarships, so please research thoroughly and plan accordingly. ಒಂದು ಒಳ್ಳೆ ಸುದ್ದಿ ಏನಂದ್ರೆ ಭಾರತೀಯ ವಿದ್ಯಾರ್ಥಿಗಳಿಗೆ ಕೊರಿಯಾನಲ್ಲಿ ವಿದ್ಯಾರ್ಥಿ ವೇತನ ಲಭ್ಯವಿದೆ. ಅದರಲ್ಲಿ 2 ಟೈಪ್ ಆದ ವಿದ್ಯಾರ್ಥಿ ವೇತನ ಇದೆ.
ಫಸ್ಟ್ ಒನ್ ಬಂದ್ಬಿಟ್ಟು GKS ಗ್ಲೋಬಲ್ ಕೊರಿಯಾ ಸ್ಕಾಲರ್ಶಿಪ್ ಅಂತ. ಇದು ಕೊರಿಯನ್ ಸರ್ಕಾರದ ಒಂದು ಪ್ರತಿಷ್ಠಿತವಾದ ವಿದ್ಯಾರ್ಥಿ ವೇತನವಾಗಿದೆ. ಇದು ಬೋಧನಾ ಶುಲ್ಕ, ಜೀವನ ವೆಚ್ಚಗಳು ಮತ್ತು ವಿಮಾನ ದರಗಳನ್ನ ಕವರ್ ಮಾಡುತ್ತೆ. ನೆಕ್ಸ್ಟ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಕೊರಿಯಾನಲ್ಲಿ ಏಷ್ಯನ್ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ವೇತನ ಅಂತ ಹೊಂದಿದೆ. ಇದನ್ನ ಪಾಸ್ಕೋ TJ ಫೌಂಡೇಶನ್ ಅವರು ಕೊಡ್ತಾರೆ. ಈ ವಿದ್ಯಾರ್ಥಿ ವೇತನ ನಿರ್ದಿಷ್ಟ ವಿಶ್ವವಿದ್ಯಾನಿಲಯಗಳಲ್ಲಿ ಸ್ಟೆಮ್ ಕ್ಷೇತ್ರದಲ್ಲಿ ಯಾರು ಕಲಿತಾ ಇರ್ತಾರ ಅವ್ರನ್ನ ಬೆಂಬಲಿಸುತ್ತೆ. ಸೊ ನೆನ್ಪಿಡಿ, ಡೆಡ್ ಲೈನ್ಸ್ ಇರ್ಬೋದು ಅಥವಾ ಅರ್ಹತಾ ಮಾನದಂಡಗಳು ಇರ್ಬೋದು, ಇದೆಲ್ಲ ಚೇಂಜ್ ಆಗುತ್ತಾ ಇರುತ್ತೆ. ಸೊ ನೀವು ಸಂಪೂರ್ಣವಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿ, ನಿಮ್ಮ ರಿಸರ್ಚ್ ನೀವು ಮಾಡಿ ಮತ್ತು ಅದಕ್ಕೆ ಅನುಗುಣವಾಗಿ ಪ್ಲಾನ್ ಮಾಡಿ. Coming to tuition and living expenses. Tuition fees can vary depending on a university and program. Generally, you can expect somewhere between $4,000 to $8,000 per semester, and also you will have somewhere between $500 to $800 as your living expenses, which would include accommodation, food, transportation, utilities, so on and so forth. So depending on your lifestyle, these will vary. ನಿಮ್ಮ ಬೋಧನಾ ಶುಲ್ಕಗಳು ವಿಶ್ವವಿದ್ಯಾನಿಲಯಗಳು ಮತ್ತು ಪ್ರೋಗ್ರಾಮ್ ನ ಡಿಪೆಂಡ್ ಆಗಿರುತ್ತೆ. ಸಾಮಾನ್ಯವಾಗಿ ಪ್ರತಿ ಸೆಮಿಸ್ಟರ್ಗೆ 4,000 ಇಂದ 8,000 ಇರ್ಬೋದು ಮತ್ತು ನಿಮ್ಮ ಲಿವಿಂಗ್ ಎಕ್ಸ್ಪೆನ್ಸಸ್ ಒಂದು +500 to $800 ಬರ್ಬೋದು. Studying STEM in South Korea offers a unique blend of academic excellence, cutting-edge research, and cultural immersion. With scholarships and supportive visa system, South Korea could be the launchpad for your successful STEM career. Remember, this is just a starting point. You need to conduct a thorough research on specific universities and programs that align with your goals. ಸೌತ್ ಕೊರಿಯಾನಲ್ಲಿ ಸ್ಟೆಮ್ ಅಧ್ಯಯನ ಮಾಡುವುದು ಶೈಕ್ಷಣಿಕ ಉತ್ಕೃಷ್ಟತೆ, ಅತ್ಯಾಧುನಿಕ ಸಂಶೋಧನೆ, ಸಾಂಸ್ಕೃತಿಕ ಇಮರ್ಷನ್ ಅನನ್ಯ ಮಿಶ್ರಣವನ್ನ ನೀಡುತ್ತೆ. ಲಭ್ಯವಿರುವ ವಿದ್ಯಾರ್ಥಿ ವೇತನಗಳು ಮತ್ತು ವೀಸಾ ಬೆಂಬಲ ವ್ಯವಸ್ಥೆಯೊಂದಿಗೆ ಸೌತ್ ಕೊರಿಯಾ ನಿಮ್ಮ ಯಶಸ್ವಿ ಸ್ಟೆಮ್ ವೃತ್ತಿ ಜೀವನಕ್ಕೆ ಲಾಂಚ್ ಪ್ಯಾಡ್ ಆಗಿರ್ಬೋದು. ನಿಮ್ಮ ಗೋಲ್ಸ್ಗೆ ಸೆಟ್ ಆಗೋ ತರ ಇರೋ ಯೂನಿವರ್ಸಿಟೀಸ್ ಇರ್ಬೋದು, ಪ್ರೋಗ್ರಾಮ್ಸ್ ಇರ್ಬೋದು, ಅದನ್ನೆಲ್ಲ ನೀವೇ ಸಂಶೋಧನೆ ಮಾಡಬೇಕು. ಇದು ಜಸ್ಟ್ ಕೆಲವು ಬೇಸಿಕ್ ಇನ್ಫಾರ್ಮೇಶನ್ ಆಗಿದೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ ಫ್ರೆಂಡ್ಸ್. Stay happy, stay healthy. Thank you.